ಇಂದು ಇಡೀ ವಿಶ್ವವೇ ಪ್ರೇಮಿಗಳ ದಿನವನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರೆ, ನಮ್ಮ ಭಾರತಕ್ಕೆ ಮಾತ್ರ ಇಂದು ಕರಾಳ ದಿನ. ಪುಲ್ವಾಮಾದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಬರೋಬ್ಬರಿ 40 ಮಂದಿ ಸಿಆರ್ಪಿಎಫ್ ಯೋಧರು ಬಲಿಯಾದಂತಹ ದಿನ. ದೇಶ ಕಾಯುವ ಕಾಯಕದಲ್ಲಿದ್ದ 40 ಮಂದಿ ಸಿಆರ್ಪಿಎಫ್ ಯೋಧರಿದ್ದ ಬಸ್ ಮೇಲೆ ಆತ್ಮಾಹುತಿ ದಾಳಿ ನಡೆಸಿ ಹತ್ಯೆ ಮಾಡಲಾಯಿತು. ಇಂದಿಗೆ ಈ ದುರ್ಘಟನೆ ಸಂಭವಿಸಿ 5 ವರ್ಷಗಳೇ ಕಳೆದಿವೆ. ಹೌದು, ಫೆಬ್ರವರಿ 14, 2019 ಅಂದ್ರೆ ಇದೇ ದಿನ 5 ವರ್ಷಗಳ ಹಿಂದೆ ಇಡೀ ಭಾರತವೇ ಶೋಕಾಚರಣೆ ಮಾಡಿದಂತಹ ದಿನ. ಭಾರತೀಯರ ಪಾಲಿಗೆ ಮರೆಯಲಾಗದಂತಹ ದಿನ. ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಸಾಗಿಸುವ ವಾಹನಕ್ಕೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತ್ಪುರದಲ್ಲಿ ಆತ್ಮಹತ್ಯಾ ಬಾಂಬರ್ ವಾಹನದಿಂದ ದಾಳಿ ಮಾಡಲಾಯಿತು. ಈ ದಾಳಿಯಿಂದ ಕೇಂದ್ರ ಮೀಸಲು ಪೊಲೀಸ್ ಪಡೆಯ 40 ಮಂದಿ ಹುತಾತ್ಮರಾದರು. ಆದ್ದರಿಂದಲೇ ಈ ದಿನವನ್ನ ಭಾರತದ ಕರಾಳ ದಿನ ಅಂತಾನೆ ಹೇಳ್ತೀವಿ. ಇದಾದ ಸ್ವಲ್ಪ ದಿನದಲ್ಲೇ ನಮ್ಮ ಭಾರತೀಯ ಸೇನಾ ಪಡೆಯು ಉಗ್ರ ನೆಲೆಗಳನ್ನ ಧ್ವಂಸ ಮಾಡುತ್ತೆ. 300ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆಗೈದು ನಮ್ಮ ಯೋಧರ ಸಾವಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತೆ. ಏನೇ ಆದ್ರೂ ಉಗ್ರರ ಸಂಚಿಗೆ 40 ಮಂದಿ ಯೋಧರು ಹುತಾತ್ಮರಾಗಿದ್ದು ಭಾರತ ಮಾತೆಗೆ ತುಂಬಲಾರದ ನಷ್ಟ. ಅವರಿಗಾಗಿ ಈ ದಿನವನ್ನ ಸಮರ್ಪಿಸೋಣ. ಜೈ ಭಾರತ್ ಮಾತಾ.